ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶ್ ಆ್ಯಂಟಿ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಿಮಗೆ 3 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾನೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇದು ನಿಮಗೆ 3 ಮಾರ್ಕ್ಸ್ನ ನಾನು ಮಲ್ಟಿಪಲ್ ವೀಡಿಯೋಸನ್ನು ಮಾಡ್ತೇನೆ. ಇವತ್ತು ನಾನು ಫಸ್ಟ್ ಮಾಡ್ತಾ ಇರೋದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ. ಇದು ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಫೈನಲ್ ಎಕ್ಸಾಮ್ಸು, ಫಾರ್ ಯುವರ್ ಪ್ರಿಪ್ರೇಟರಿ ಎಕ್ಸಾಮ್ಸು. ಯಾಕೆ ಕೇಳಿದರೆ ಸ್ಟೂಡೆಂಟ್ಸು, ಇಷ್ಟು ಕ್ವಶನ್ಸ್ಗಳನ್ನು ಕರೆಕ್ಟ್ ಕೇಳಿ. ಇಷ್ಟು ಕ್ವಶನ್ಸ್ಗಳನ್ನು ನಾನು ಎಲ್ಲಿಂದ ತೆಗೆದಿದ್ದು ಅಂತ ಕೇಳಿದರೆ, ಲಾಸ್ಟ್ ಇಯರ್ ಮೋರ್ ದೆನ್ 20 ಡಿಸ್ಟ್ರಿಕ್ಟ್ನ ಪ್ರಿಪ್ರೇಟರಿ ಕ್ವಶನ್ ಪೇಪರ್ನ ರೆಫರ್ ಮಾಡಿ, ಪ್ರಿಪ್ರೇಟರಿ ಕ್ವಶನ್ ಪೇಪರ್ನ ರೆಫರ್ ಮಾಡಿ, ಪ್ಲಸ್ ಈ ವರ್ಷದ 3 ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ ರಿಲೀಸ್ ಮಾಡಿರೋ 3 ಮಾಡೆಲ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ, ಪ್ಲಸ್ ಲಾಸ್ಟ್ ಇಯರ್ನ ಫೈನಲ್ ಎಕ್ಸಾಮು ಮ್ಯಾಥ್ಸ್ನ ಫೈನಲ್ ಎಕ್ಸಾಮ್ನ ಪೇಪರ್ನ ರೆಫರ್ ಮಾಡಿ, ಯಾವ ಕ್ವಶನ್ಗಳನ್ನು ಕೇಳಿದ್ದಾರೆ, ಎಷ್ಟು ಟೈಮ್ ಕೇಳಿದ್ದಾರೆ ಅಂತ ಲೀಸ್ಟ್ ಮಾಡಿ ಇಲ್ಲಿ ಹಾಕಿದ್ದೇನೆ ಸ್ಟೂಡೆಂಟ್ಸ್. ಅದರಲ್ಲಿ ನಾನು ಕೆಲವೊಂದು ಇದರಲ್ಲಿ 6 ಟೈಮ್ಸ್ 5 ಟೈಮ್ಸ್ ಅಂತ ಬರೆದಿದ್ದೇನೆ. ಮೀನಿಂಗ್ ಟು ಸೇ ದ್ಯಾಟ್ 6 ಟೈಮ್ಸ್ ಅಂದರೆ ಟೋಟಲಾಗಿ 6 ಟೈಮ್ಸ್ ಅಂತಲ್ಲ, ಪ್ರಿಪ್ರೇಟರಿ ಅಂದರೆ ಮೋರ್ ದೆನ್ 20 ಡಿಸ್ಟ್ರಿಕ್ಟ್ನ ಪ್ರಿಪ್ರೇಟರಿ ಪ್ಲಸ್ ಪ್ರಿಪ್ರೇಟರಿ ಎಕ್ಸಾಮ್ ಇದು ಡಿಸ್ಟ್ರಿಕ್ಟ್ ವೈಸ್, ಪ್ಲಸ್ ಫೈನಲ್ ಎಕ್ಸಾಮು, ಪ್ಲಸ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್, ಈ ವರ್ಷದ 3 ಮಾಡೆಲ್ ಕ್ವಶನ್ ಪೇಪರ್, ಅದೆಲ್ಲದನ್ನು ರೆಫರ್ ಮಾಡಿ ಎಲ್ಲ ಕ್ವಶನ್ ಪೇಪರಲ್ಲಿ ಎಷ್ಟು ಟೈಮ್ ರಿಪೀಟ್ ಆಗಿದೆ ಅಂತ ಬರೆದಿದ್ದೇನೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಮಾಡಿದರೆ ನೀವು ಗ್ಯಾರಂಟಿ 3 ಮಾರ್ಕ್ಸ್ ಇದು ಸ್ಟೂಡೆಂಟ್ಸ್. ಇದು ಈಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸನ್ನು ಹಾಕ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿನ ಹಾಕ್ತೇನೆ. ಅದಾದಮೇಲೆ ಒಂದೊಂದು ಚಾಪ್ಟರ್ನ ಹಾಕ್ತಾ ಬರ್ತೇನೆ, ಆಯಿತಾ? ಸೊ ಮೇ ಬಿ ನಾನು ಆದಷ್ಟು ನಾಳೆ ಒಳಗಡೆ ಈ 3 ಮಾರ್ಕ್ಸ್ ಇದು ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಯಾರಿಗಾದರೂ ಇದರ PDF ಬೇಕಿದ್ದರೆ ನಮ್ಮದು ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಪ್ರೊವೈಡ್ ಮಾಡ್ತೇನೆ. ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೇನೆ. ಇದಿಷ್ಟು ಓದ್ಕೊಂಡ್ರೆ ಮೋರ್ ದ್ಯಾನ್ ಇನಫ್ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ನೋಡಿ. ನಾನು ಕ್ವಶನ್ನ ಓದಿ ಹೇಳೋದಿಲ್ಲ, ನೋಡಿ ಅದು ನಿಮ್ಗೆ ಗೊತ್ತಾಗುತ್ತಲ್ಲ. ಇದನ್ನು ಹ್ಯಾಂಡ್ ರಿಟನ್ ಸ್ಟೂಡೆಂಟ್ಸು. ಶೋ ದ್ಯಾಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ಇಂಟಿಜರ್ Z. ಈ ಕ್ವಶನ್ನ 6 ಟೈಮ್ಸ್ ಕೇಳಿದ್ದಾರೆ. 6 ಟೈಮ್ಸ್ ಅಂದರೆ ಪ್ರೀವಿಯಸ್ ಇಯರ್ ಫೈನಲ್ ಎಕ್ಸಾಮ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಪ್ರಿಪರೇಟ್ರಿ ಎಲ್ಲ ಡಿಸ್ಟ್ರಿಕ್ಟ್ ನಾನು ಹೇಳಿದೆ ನೋಡಿ, ಅಲ್ಲಿ ಟೋಟಲ್ 6 ಟೈಮ್ಸ್. ಸೆಕೆಂಡ್ ಕ್ವಶನನ್ನು ಓನ್ಲಿ 1 ಟೈಮ್ ಕೇಳಿದ್ದಾರೆ. ಚೆಕ್ ವೆದರ್ ದ ರಿಲೇಷನ್ ಆರ್ ಡಿಫೈನ್ಡ್ ಬೈ, ಓನ್ಲಿ 1 ಟೈಮ್ ಕೇಳಿರೋದು. ಯಾವುದೋ ಒಂದು ಡಿಸ್ಟ್ರಿಕ್ಟಲ್ಲಿ ಕೇಳಿರಬೇಕು, ಒಂದು ಡಿಸ್ಟ್ರಿಕ್ಟ್ ಇದರಲ್ಲಿ ಕೇಳಿದ್ದಾರೆ. ಥರ್ಡ್ ಕ್ವಶನ್ನ 2 ಟೈಮ್ಸ್ ಕೇಳಿದ್ದಾರೆ. 2 ಟೈಮ್ಸ್ ಕೇಳಿದ್ದಾರೆ. ಮಾಡೆಲ್ ಪೇಪರ್ 2024-25 ಕೇಳಿದ್ದಾರೆ. ಓಕೆ, ನಿಮ್ಮದು ಮಾಡೆಲ್ ಕ್ವಶನ್ ಪೇಪರಲ್ಲೂ ಇದನ್ನು ಕೇಳಿದ್ದಾರೆ. ಫೋರ್ತ್ ಕ್ವಶನ್ 2 ಟೈಮ್ಸ್ ಕೇಳಿದ್ದಾರೆ. ಓಕೆ, 2 ಟೈಮ್ಸ್ ಅಂದರೆ ಅದು ಯಾವ ಡಿಸ್ಟ್ರಿಕ್ಟಲ್ಲೂ ಕೇಳಿರ್ಬೋದು, ಅಥವಾ ಲಾಸ್ಟ್ ಫೈನಲ್ ಎಕ್ಸಾಮಲ್ಲೂ ಕೇಳಿರ್ಬೋದು, ಅಥವಾ ಮಾಡೆಲ್ ಪೇಪರಲ್ಲೂ ಕೇಳಿರ್ಬೋದು. ಅದೆಲ್ಲದನ್ನು ಸೇರಿಸಿ ನಾನು 2 ಟೈಮ್ಸ್ ಅಂತ ಬರೆದಿದ್ದೇನೆ. ಅದಾದ ನಂತರ ಶೋ ದ್ಯಾಟ್ ಇನ್ ದ ರಿಲೇಷನ್, ಅದು ಇದ್ರದ್ದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಟ್ರಯಾಂಗಲ್ ಇದು 5 ಟೈಮ್ಸ್ ಕೇಳಿದ್ದಾರೆ. 2023-24ನ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೇಳಿದ್ದಾರೆ. ನೋಡಿ, ರಿಲೇಷನ್ ಆರ್ ಟ್ರಯಾಂಗಲ್ ಇದೆ, T1 T2 ಇದೆ ನೋಡಿ, ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡೋದು, ಅದನ್ನು 5 ಟೈಮ್ಸ್ ಕೇಳಿದ್ದಾರೆ. ಆ್ಯಂಡ್ ಈವನ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೇಳಿದ್ದಾರೆ ಲಾಸ್ಟ್ ಇಯರ್. ಓಕೆ, ನೆಕ್ಸ್ಟ್ ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್, ಅದನ್ನು 3 ಟೈಮ್ಸ್ ಕೇಳಿದ್ದಾರೆ. ಅದು ನೋಡಿ, ವರ್ಷ ನೋಡ್ಕೊಳ್ಳಿ. A, B ವ್ಯಾರ್ ಮಾಡ್ಯುಲಸ್ ಆಫ್ A - B E1 3 ಟೈಮ್ಸ್ ಕೇಳಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ B = A+1, ಅದನ್ನು 5 ಟೈಮ್ಸ್ ಕೇಳಿದ್ದಾರೆ. 5 ಟೈಮ್ಸ್. ಓಕೆ, ಅದಾದ ನಂತರ ಫೈಂಡ್ G of F F(x) ಆ್ಯಂಡ್ F(g)(x), ಅಂದರೆ ಫಾಗ್ ಮತ್ತು ಗಾಫನ್ನು ಕೇಳಿದ್ದಾರೆ. ಇನ್ ಕೇಸ್ ಇದೆಲ್ಲ ಡಿಲೀಟ್ ಆಗಿದ್ದಾರೆ, ಡಿಲೀಟೆಡ್ ಪೋರ್ಷನ್ಸಲ್ಲಿ ಇದ್ದರೆ ದಯವಿಟ್ಟು ಬಿಟ್ಟುಬಿಡಿ. ಸೊ ಗಾಫ್ ಮತ್ತು ಫಾಗ್ 1 ಟೈಮನ್ನು ಕೇಳಿದ್ದಾರೆ. ಅದಾದಮೇಲೆ ಇನ್ ದ ಸೆಟ್ A where x lies between 0 and 12, where x is greater than or equals to 0, less than or equals to 12. So given by R is equals to relation R is equals to A, B where modulus of A - B is a multiple of 4. ಸೊ ಇದನ್ನು ಅರೌಂಡ್ 3 ಟೈಮ್ಸ್ ಈ ಕ್ವಶನ್ಸನ್ನು ಕೇಳಿದ್ದಾರೆ ಈಕ್ವಲೆನ್ಸ್ ರಿಲೇಷನ್ ಮೇಲೆ. ನೆಕ್ಸ್ಟ್ ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಆರ್ ಆಫ್ ರಿಯಲ್ ನಂಬರ್ಸ್ ಡಿಫೈನ್ಡ್ ಬೈ, ಅದನ್ನು 1 ಟೈಮ್ ಕೇಳಿದ್ದಾರೆ. ಪ್ಲಸ್ ನಿಮ್ಮ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಓಕೆ, ಲಾಸ್ಟ್ ಒನ್ ಚೆಕ್ ವೆದರ್ ದ ರಿಲೇಷನ್ ಆರ್ ಇನ್ ಸೆಟ್ N ಆಫ್ ನ್ಯಾಚುರಲ್ ನಂಬರ್ಸ್, ಅದನ್ನು 2 ಟೈಮ್ಸ್ ಕೇಳಿದ್ದಾರೆ. ನೋಡಿ ಸ್ಟೂಡೆಂಟ್ಸ್, ಇದನ್ನೆಲ್ಲ ನೋಡಿದರೆ ನಾನು ಯಾವುದರಿಂದಲ್ಲ ಇದನ್ನು ಲಿಸ್ಟ್ ಮಾಡಿದ್ದೇನೆ ಕೇಳಿದರೆ, ಡಿಸ್ಟ್ರಿಕ್ಟ್ ಪ್ರಿಪ್ರೇಟರಿ ಅಂದರೆ ಮೋರ್ ದ್ಯಾನ್ 20 ಡಿಸ್ಟ್ರಿಕ್ಟ್ನ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸ್, ಪ್ಲಸ್ ನಿಮಗೆ ಪ್ರಿಪ್ರೇಟರಿ 6 ಮಾಡೆಲ್ ಪೇಪರ್ಸ್. ಇದು ಲಾಸ್ಟ್ ಇಯರ್ 6 ಪ್ರಿಪ್ರೇಟರಿಗೆ 6 ಮಾಡೆಲ್ ಪೇಪರ್ಸ್ ರಿಲೀಸ್ ಮಾಡಿದ್ರು, ಅದರಿಂದ ಪ್ಲಸ್ ಮಾಡೆಲ್ ಪೇಪರ್ಸ್, ಅದು ಯಾವುದು ನಿಮ್ಮದು ಫೈನಲ್ ಎಕ್ಸಾಮಿಗೆ ಮಾಡೆಲ್ ಪೇಪರ್ ಕೊಟ್ಟಿದ್ದಾರಲ್ಲ ಅದರಿಂದ, ಪ್ಲಸ್ ಮಾಡೆಲ್ ಪೇಪರ್ 2024-25 ಈ ವರ್ಷಕ್ಕೆ ಮಾಡೆಲ್ ಪೇಪರ್ ಕೊಟ್ಟಿದ್ದಾರೆ ನೋಡಿ, ಅದರಿಂದ ಪ್ಲಸ್ ಆ್ಯನ್ಯುವಲ್ ಎಕ್ಸಾಮ್. ಇದು ಎಲ್ಲದರಿಂದ ನಾನು ಕ್ವಶನನ್ನು ತೆಗೆದು ಎಷ್ಟು ಟೈಮ್ ರಿಪೀಟ್ ಆಗಿದೆ ಅಂತೇಳಿ ಇದಿಷ್ಟು ಕ್ವಶನ್ಸನ್ನು ಲಿಸ್ಟ್ ಮಾಡಿದ್ದೇನೆ. ಇದು ನಿಮಗೆ ಪಕ್ಕ ನನ್ನ ಪ್ರಕಾರ ಈ 11 ಕ್ವಶನಲ್ಲಿ ಒಂದೇ ಪಕ್ಕ ಫಿಕ್ಸ್ ಬರುತ್ತೆ. ಅದರಲ್ಲೂ ರಿಪೀಟೆಡ್ಲಿ ಯಾವುದನ್ನೆಲ್ಲ ಕೇಳ್ತಾ ಇದ್ದಾರೆ ನೋಡಿ, ಅದನ್ನು ಜಾಸ್ತಿ ಓದ್ಕೊಳ್ಳಿ. ಅದಾದ್ಮೇಲೆ ಉಳಿದಿದ್ದನ್ನು ಮಾಡಿ ಸ್ಟೂಡೆಂಟು. ಫಸ್ಟು ಇದು ನೋಡಿ,
ಎಷ್ಟು ಬಾರಿ ರಿಪೀಟ್ ಆಗಿದೆ ಅದನ್ನು ಫಸ್ಟ್ ಮಾಡಿ, ಜಾಸ್ತಿ ಬಾರಿ ರಿಪೀಟ್ ಆಗಿರೋದನ್ನು ಫಸ್ಟ್ ಮಾಡಿ, ಆಮೇಲೆ ಕಡಿಮೆ ಬಾರಿ ರಿಪೀಟ್ ಮಾಡಿದ್ದನ್ನು ನೆಕ್ಸ್ಟ್ ಮಾಡಿ, ಆಮೇಲೆ ಒನ್ ಟೈಮ್ ರಿಪೀಟ್ ಆಗಿದ್ದು ಕೂಡ ಮಾಡಿ, ದಯವಿಟ್ಟು ಮಾಡಿ. ಇದಿಷ್ಟು ಕ್ವಶನ್ ಆಯಿತಾ. ನನ್ನ ಪ್ರಕಾರ ಇದಿಷ್ಟು ಬಿಟ್ಟು ಬೇರೆ ಕೇಳಿ ಚಾನ್ಸ್ ಇಲ್ಲ, ನಿಮ್ಮ ಪ್ರಿಪ್ರೇಟ್ರಿಗೂ ಅಷ್ಟೇ, ಫೈನಲ್ಗೂ ಅಷ್ಟೇ. ಓಕೆ, ಈ ಒಂದು ವೀಡಿಯೋದು ಈ ಒಂದು ಇದರದ್ದು ಪ್ರಾಬ್ಲಮ್ಸ್ ಇದೆ, ನಿಮಗೆ PDF ಬೇಕಂತಿದ್ರೆ ದಯವಿಟ್ಟು ಈ ನಂದು ವಾಟ್ಸಪ್ ನಂಬರ್ನ ಇದು ಕೊಡ್ತೇನೆ, ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಶೇರ್ ಮಾಡಿರ್ತೇನೆ, ಆ ಲಿಂಕಿಂದ ಜಾಯ್ನ್ ಆಗಿ ಇವತ್ತು ಇದನ್ನು ಶೇರ್ ಮಾಡ್ತೇನೆ. ಇದಾದ ನಂತರ ಇನ್ನೂ ಟ್ರಿಗ್ನೋಮೆಟ್ರಿದು ವೀಡಿಯೋವನ್ನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗಿದ್ದರೆ ದಯವಿಟ್ಟು ಒಂದಿಷ್ಟು ಜನರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.